ಹಾಯ್ ಎವ್ರಿವಾನ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅಂಡ್ ಹಿಯರ್ ಐ ಆಮ್ ಆಲ್ಸೋ ಸೂಪರ್ ಗುಡ್. ತುಂಬಾ ದಿನ ಆಗೋಯ್ತು ಎಲ್ಲೋಗ್ಬಿಟ್ಲು ಮಮತಾ ಅಂತ ಅನ್ಕೊಂತಿರ್ಬೋದು ನೀವೆಲ್ಲ. ಸಾರಿ ಫಾರ್ ಇನ್ಆಕ್ಟಿವ್. ಸ್ವಲ್ಪ ಏನೋ ನಂಗೆ ನಾನೇ ಟೈಮ್ ಕೊಟ್ಕೊಳ್ತಾ ಇದ್ದೆ. ಅಂಡ್ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಬಿ.ಆರ್ ಹಿಲ್ಸ್‌ಗೆ ಹೋಗಿದ್ದೀವಿ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು ಮನೆಯಲ್ಲಿ. ವೀಕೆಂಡಲ್ಲಿ ಅದು ಆಫ್ಟರ್‌ನೂನಲ್ಲಿ ನಮ್ಗನ್ಸಿದ್ದು. ಸೊ ಕ್ವಿಕ್ಕಾಗಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅನ್ನಿಸ್ತು. ಸೊ ಎಲ್ಲಿ ಹೋಗ್ಬೋದು? ಪೀಸ್‌ಫುಲ್ ಆಗಿರ್ಬೇಕು ಎನ್ವೈರ್ನಮೆಂಟ್ ಸಹ ಅಂತ ಥಿಂಕ್ ಮಾಡಿದಾಗ ನಮ್ಮ ಮೈಂಡ್‌ಗೆ ಬಂದಿದ್ದು ಬಿ.ಆರ್ ಹಿಲ್ಸು. ಸ್ಯಾಟರ್‌ಡೇ ಆಗಿದ್ರಿಂದ ಅಲ್ಲಿ ದೇವಸ್ಥಾನನೂ ಇದೆ. ಸೊ ಹೋಗ್ಬೋದು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ನೀವೇ ನೋಡಿ ಎಂಟ್ರಿ ಏನ್ ಸಖತ್ತಾಗಿದೆ. ಫುಲ್ ಅನಿಮಲ್ಸ್ ಎಲ್ಲ ನಮ್ಗೆ ವೆಲ್ಕಮ್ ಮಾಡ್ತಾ ಇದೆ. ಇನ್ನೊಂದೇನಂದ್ರೆ 6:00 ಒಳಗಡೆ ಬನ್ನಿ. ಯಾರು ಇಲ್ಲಿ ಸ್ಟೇ ಬುಕ್ ಮಾಡ್ಕೊಂಡಿರ್ತೀರಾ ಅವ್ರನ್ನ ಮಾತ್ರನೇ ಅಲೋ ಮಾಡ್ತಾರೆ ಆಫ್ಟರ್ 6 ಬಿಕಾಸ್ ಹೋಗಿ ಸ್ಟೇ ಅಲ್ಲಿ ಉಳ್ಕೊಂಡ್ ಬಿಡ್ತಾರೆ ಓಡಾಡೋದಿಲ್ಲ ಅಂತ. ಜಸ್ಟ್ ಯಾರಾದ್ರು ಡ್ರೈವ್ ಈ ತರ ಯಾರಾದ್ರು ಬಂದ್ರೆ ಅವ್ರಿಗೆ ಯಾರಿಗೂ ಅಲೋ ಮಾಡಲ್ಲ. ಬಿಫೋರ್ 6 ಬನ್ನಿ. ನಾವೊಂದು 15 ಮಿನಿಟ್ಸ್ ಬೇಗ ಬಂದಿದ್ದಕ್ಕೆ ಬಚಾವ್ ಆದ್ವಿ. ಬೇಗ ಹೋಗಿ ಬನ್ನಿ ಅಂತ ಹೇಳಿದ್ರು. ಓಕೆ ಲೆಟ್ಸ್ ಕಮ್ ಬ್ಯಾಕ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ಲಾಂಗ್ ಡ್ರೈವ್‌ನ. ಬಿಕಾಸ್ ನನಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ನಾನು ಎಲ್ಲಾನು ಮರ್ತು ಆಫೀಸ್ ವರ್ಕ್, ಮನೆ ಎಲ್ಲಾನು ಮರ್ತು ನಾನು ನೇಚರಲ್ಲಿ ಎಂಜಾಯ್ ಮಾಡ್ತಾ ಇದ್ದೆ. ನಮ್ಗೆ ಎಷ್ಟೊಂದು ನವಿಲುಗಳು ಮತ್ತೆ ಆನೆದು ಸೌಂಡ್ ಎಲ್ಲ ಆಗ್ತಾ ಇತ್ತು. ಜಸ್ಟ್ ಏನು ನೇಚರ್‌ಗೆ ಎಂಜಾಯ್ ಮಾಡ್ತಾ ಅದನ್ನೆಲ್ಲ ಕೇಳಿಸ್ಕೊಂಡು ಹೊರಟಿದ್ವಿ. ಅಲ್ಲಲ್ಲೇ ಸಣ್ಣ ಸಣ್ಣ ಪಾಂಡ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಎಲಿಫೆಂಟ್ಸ್ ಏನಾದ್ರು ಬಂದ್ ಹೋಗಿದ್ಯಾ ಅಂತ ಅದು ಹೆಜ್ಜೆ ಗುರುತೆಲ್ಲ ಕಾಣಿಸ್ತಿತ್ತು. ಬಂದು ನೀರ್ ಕುಡ್ದು ಹೋಗಿರುತ್ತಲ್ವಾ ಅದೆಲ್ಲ ಕಾಣಿಸ್ತಾ ಇತ್ತು. ಇಲ್ಲೆಲ್ಲಾದ್ರೂ ಇರ್ಬೋದಾ ಅಂತ ಅನ್ಕೊಂತಾ ಇದ್ವಿ. ಬಟ್ ಅಲ್ಲೆಲ್ಲೂ ಇರ್ಲಿಲ್ಲ. ಜಸ್ಟ್ ಅಲ್ಲೆಲ್ಲ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಂಡು ಹೋಗ್ತಿದ್ವಿ. ಅಲ್ಲೆಲ್ಲ ಸ್ಟಾಪ್ ಮಾಡೋ ಹಾಗಿಲ್ಲ. ಬಿಕಾಸ್ ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಅಂಡ್ ಒಂದ್ ಕಡೆ ಮಾತ್ರ ಬೇಕಿದ್ರೆ ಸ್ಟಾಪ್ ಮಾಡ್ಬೋದು. ಅಲ್ಲೇನು ಆಮ್, ಅಂದ್ರೆ ಸ್ವಲ್ಪ ಪ್ಯಾಂಟ್ರಿ ಏರಿಯಾ ತರ ಇದೆ. ಕಾಫಿ ಬ್ರೇಕ್ ತಗೊಳ್ಬೋದು, ಸ್ನಾಕ್ಸ್ ತಗೊಳ್ಬೋದು. ನಾವ್ ಯಾವ್ದೇ ರೀತಿ ಬ್ರೇಕ್ ತಗೊಳ್ಳಿಲ್ಲ. ಇಲ್ಲಿ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಸಲ್ಯೂಟ್ ಹೊಡ್ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ದಾರೆ. ತುಂಬಾ ಫನ್ನಿ ಅಂತ ಅನ್ನಿಸ್ತು. ಅದಾದ್ಮೇಲೆ ನಾವು ಮೇಲೆ ಬಿ.ಆರ್ ಹಿಲ್ಸ್ ಮೇಲೆ ಹೋಗ್ತಾ ಒಳ್ಳೆ ಸನ್ಸೆಟ್ ಪಾಯಿಂಟ್ ಸಿಕ್ತು ನಮ್ಗೆ. ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ನೇಚರಲ್ಲಿ ಆ ಡ್ರೈವ್ ಬಂದು ಸನ್ಸೆಟ್ ಫುಲ್ ಫಾಗ್ ನನ್ಗಂತೂ ಕಿವಿ, ಕಣ್ಣು ಎಲ್ಲ ಕಟ್ಕೊಂಡ್ ಬಿಟ್ಟಿತ್ತು. ಕೋಲ್ಡ್ ಆಗ್ಬಿಟ್ಟಿತ್ತು. ಆಫ್ಟರ್‌ನೂನ್ ತುಂಬಾ ಬಿಸ್ಲಿತ್ತು. ಇಲ್ಲಿ ಬಂದ್ರೆ ಎಷ್ಟೊಂದು ತಂಪಾಗಿದೆ ಅಂತ. ನಿಜವಾಗ್ಲೂ ಆ ಒಂದು ಬ್ರೀಸ್‌ನ, ಕೋಲ್ಡ್‌ನ, ನೇಚರ್‌ನ ನಾನಂತೂ ಅಕ್ಸೆಪ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗಂತೂ. ಆ ಒಂದು ಬ್ಯೂಟಿಫುಲ್ ವ್ಯೂ ಆಗಿರ್ಬೋದು. ಎಲ್ಲಾನು ನೇಚರ್ ಅಂದ್ರೇನೆ ನಂಗಿಷ್ಟ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನನ್ನ ಹಸ್ಬೆಂಡು ಬೇಗ ನಡಿ ಪೊಲೀಸವರೆಲ್ಲ ಹೇಳಿದ್ದಾರೆ ನಮ್ಗೆ, ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಹೇಳಿದ್ದಾರೆ ಬೇಗ ಬರ್ಬೇಕು ಅಂತ ಹೇಳ್ತಿದ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ಅಂಡ್ ನನ್ಗೆ ಅನ್ನಿಸ್ತು ತುಂಬಾ ದಿನಗಳ ನಂತರ ಏನು ಸಡನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಜಸ್ಟ್ ಲಾಂಗ್ ಡ್ರೈವ್ ಅಂತ ಹೇಳಿ. ಒಂದಿನ ಯಾವತ್ತಾದ್ರೂ ಇಲ್ಲಿ ಸ್ಟೇ ಆಗ್ಬೇಕು ಅಂತ ನನ್ನ ಹಸ್ಬೆಂಡ್‌ಗೆ ಹೇಳ್ತಾ ಇದ್ದೆ. ಬಿಕಾಸ್ ನಾನು ತುಂಬಾ ಇನ್‌ಸ್ಟಾ ರೀಲ್ಸಲ್ಲೆಲ್ಲ ನೋಡಿದ್ದೆ. ಸ್ಟೇ ಆಗಿ ಅನಿಮಲ್ಸ್ ಎಲ್ಲ ಅವರ ಹೋಟೆಲ್ಸ್ ಹತ್ರ ಬರೋದು, ಇವೆಲ್ಲ ಜಸ್ಟ್ ಕೇಳಿ ನೋಡಿದ್ದೆ ಅಷ್ಟೇ. ಒಂದ್ಸರಿ ಫೀಲ್ ಮಾಡ್ಬೇಕು. ಸೊ ನೋಡೋಣ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಸ್ಟೇ ಆದ್ರೆ ಅದನ್ನ ನಾನು ಬ್ಲಾಗಲ್ಲಿ ತಿಳಿಸ್ತೀನಿ ನಿಮ್ಗೆ. ಓಕೆ. ಇವಾಗ ನಾವು ಟೆಂಪಲ್‌ಗೆ ಹೋಗೋಣ. ಟೆಂಪಲ್ ಒಳಗಡೆ ಹೋಗೋಣ. ಜಾಸ್ತಿ ಲೇಟ್ ಮಾಡೋದು ಬೇಡ. ಒಳಗಡೆ ದೇವಸ್ಥಾನ ಮಾತ್ರ ತುಂಬಾ ದೊಡ್ಡದಾಗಿತ್ತು. ಅಂಡ್ ನೀವು ನೋಡ್ತಿರ್ಬೋದು ಜನ ಎಲ್ಲ ಕಮ್ಮಿ ಕಾಣ್ತಿದ್ದಾರೆ. ಬಿಕಾಸ್ ನಾನ್ ಹೇಳಿದ್ನಲ್ಲ 6 ಒಳಗಡೆ ಯಾರನ್ನೂ ಅಲೋ ಮಾಡೋದಿಲ್ಲ ಅಂತ. ಹಾಗಾಗಿ ಎಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದ್ ಹೋಗ್ಬಿಟ್ಟಿದ್ದಾರೆ. ಇನ್ನೇನ್ ಲಾಸ್ಟ್ ನಾವೇ ಇದ್ದಿದ್ದು. ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಕಾಣ್ತಿದ್ದಾರೆ. ಅಂಡ್ ನೀವಿಲ್ಲಿ ನೋಡ್ಬೋದು ಎನ್ವೈರ್ನ್ಮೆಂಟ್ ಎಲ್ಲಾನು ಕಂಪ್ಲೀಟ್ ಆಗಿ ನನ್ಗೆ ನೀವು ಈ ಗುಂಡ್ಲುಪೇಟೆ, ಈ ಮೈಸೂರ್ ಸೈಡ್ ಹೋಗುವಾಗ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಕಾಣುತ್ತಲ್ವಾ? ಸ್ವಲ್ಪ ಅದೇ ರೀತಿ ಫೀಲ್ ಕೊಡ್ತಿತ್ತು. ಅಂಡ್ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಒಂದಿದೆ ದೇವಸ್ಥಾನದ ಒಳಗಿಂದ. ನಿಜವಾಗ್ಲೂ ಇದೊಂಥರ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತಾ? ನನ್ಗಂತೂ ಅಲ್ಲೇ ಇದ್ಬಿಡೋಣ ಅಂತ ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಈ ಡೋರಿಂದ ಮುಂದಕ್ಕೆ ಬಂದ್ರೆ ಇಲ್ಲಿಂದ ಕಂಪ್ಲೀಟ್ ವ್ಯೂ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಬಟ್ ರಿಯಲ್ ಆಗಿ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ ನಮ್ಗೆ. ಇದು ದೇವಸ್ಥಾನದ ಒಳಗಿಂದ ಕಾಣ್ತಿರುವಂತ ವ್ಯೂ. ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಅಂತ ಅನ್ನಿಸ್ತು. ಅಂಡ್ ಹಿಮವದ್ ಗೋಪಾಲ್ ಸ್ವಾಮಿ ಟೆಂಪಲ್ ಫೀಲ್ ಏನು ಕೊಡ್ತಿದೆ ಅಂದ್ರೆ, ಅದು ಹೀಗೆ ಬೆಟ್ಟದ ಮೇಲೆ ಹೋಗ್ಬೇಕು ಕೆ.ಎಸ್.ಆರ್.ಟಿ.ಸಿ. ಬಸ್ಸಲ್ಲಿ. ಇದು ಹಂಗೇನೆ ಮೇಲೆ ಬೆಟ್ಟದ ಮೇಲೆ ಬರ್ಬೇಕು. ಮೂಲ ಎಲ್ಲ ವಿಷ್ಣುನೇ ಬರುತ್ತೆ. ಹಾಗಾಗಿ ಎಲ್ಲ ಬೆಟ್ಟದ ಮೇಲೆನೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ದೇವ್ರು.
ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದೀವಿ. ಯಾಕಂದ್ರೆ ಹೇಳಿದ್ರಲ್ಲ ಫಾರೆಸ್ಟ್ ಗಾರ್ಡ್ಸು ಸ್ವಲ್ಪ ಬೇಗ ಬನ್ನಿ ಅಂತ. ನಾವು ಅಲ್ಲಿಂದ ಹೊರಡುವಾಗ ನಾನು ಯಾವುದೇ ರೀತಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬಿಕಾಸ್ ತುಂಬಾ ಕತ್ಲೆ ಇತ್ತು ಅಂತ. ಅದಾದ್ಮೇಲೆ ನಾವು ಕಾಣ್ತದಿವಾ ಫಾರೆಸ್ಟ್ ಬೆಳಕು ಇಂದ ಹೊರಗೆ ಹಿಂಗಾದ್ರೆ ಬಂದಾದ್ಮೇಲೆ ಒಂದು ಕಾಣ್ತದೆ. ಕಾಫಿ ಬ್ರೇಕ್ ತಗೊಂಡ್ವಿ. ಸಣ್ಣದೊಂದು ಬ್ರೇಕ್ ತಗೊಂಡು ಕಾಫಿ ಎಲ್ಲ ಕುಡ್ಕೊಂಡು ಅದಾದ್ಮೇಲೆ ನಾವು ಅಲ್ಲಿಂದ ನಮ್ಮ ಮನೆ ಕಡೆ ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಅದಕ್ಕೂ ಮೊದಲು ತುಂಬಾ ಲೇಟ್ ಆಗಿದೆ. ಎಲ್ಲಾದ್ರೂ ಹೊರಗಡೆನೆ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ನಮ್ಮ ಕನಕಪುರ ರೋಡ್ ಹತ್ರ ಇರುವಂತ ಕುಚೇಲಪ್ಪ ಮಿಲಿಟರಿ ಹೋಟೆಲ್ ಅಂತ ಇದೆ. ಅದು ಕ್ಲೋಸ್ ಆಗಿತ್ತು. ಅದ್ರ ಪಕ್ಕ ಇನ್ನೊಂದು ಗುಡಿಸ್ಲು ಊಟ ಅಂತೇಳಿ ಏನೋ ಇತ್ತು. ಸೊ ಅಲ್ಲೋದೆ. ಅಲ್ಲಿ ನಮ್ಮಂತ ವೆಜ್ ಅವ್ರಿಗೆ ಆಪ್ಷನ್ಸ್ ತುಂಬಾ ಕಮ್ಮಿ. ಫಸ್ಟ್ ಆಫ್ ಆಲ್ ಆಪ್ಷನ್ಸೇ ಇಲ್ಲ ಅಲ್ಲಿ. ನನಗೆ ಫ್ರೈಡ್ ರೈಸ್ ಬೇಕು ಅಂದಿದ್ದಕ್ಕೆ ಅವರೇ ಒಂದು ಇನ್‌ಸ್ಟಾಂಟ್ ಆಗಿ ಆನಿಯನ್ಸು, ಪೆಪ್ಪರ್ ಹಾಕಿ ಸಿಂಪಲ್ ಆಗಿ ಒಂದೇನೋ ರೈಸ್ ಮಾಡ್ಕೊಟ್ರು. ಬಟ್ ಅಲ್ಲಿ ನಾನ್ ವೆಜ್ಜೇ ಫೇಮಸ್ಸು. ಯಾರೆಲ್ಲ ನಾನ್ ವೆಜ್ ತಿಂತೀರಾ ಅವರೆಲ್ಲ ಅಲ್ಲಿ ಹೋಗಿ ಟ್ರೈ ಮಾಡಿ. ನನ್ಗಂತೂ ಬರೀ ಅನ್ನ ತಿಂದಂಗಿತ್ತು. ಬಿಕಾಸ್ ಅಲ್ಲಿ ವೆಜ್ ಏನು ಇರೋದಿಲ್ಲ ಅಲ್ವಾ? ಓಕೆ. ಯಾವುದೋ ಒಂದು ಒನ್ ಟೈಮ್‌ಗೆ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರ್‌ಗೆ ಹೊರಟ್ವಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾವ್ದಾದ್ರು ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ನಾನು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.